ಸ್ನೇಹಿತರೆ, ಇಂದು ರಥಸಪ್ತಮಿ ಅಂಗವಾಗಿ ಸೂರ್ಯನಾರಾಯಣ ಸ್ವಾಮಿ ಪ್ರತ್ಯಕ್ಷ ಆದಂಥ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ತುಂಬನೇ ಅದ್ಭುತವೆನಿಸಿತು. ಪವಾಡಗಳಲ್ಲಿ ಪವಾಡವೆನಿಸಿತು. ಈ ದೇವಸ್ಥಾನಕ್ಕೆ ಒಳಗೆ ಪ್ರವೇಶಿಸಿದ ಹಾಗೆ ಲಕ್ಷ್ಮೀ ನರಸಿಂಹರು ಹಾಗೂ ಶ್ರೀರಾಮಚಂದ್ರ, ಸೀತಾಮಾತಾ, ಲಕ್ಷ್ಮಣ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿ, ಇದೇ ನೋಡಿ ಜಾಗ. ಸೂರ್ಯ ಭಗವಾನವರು ಪ್ರತ್ಯಕ್ಷವಾದಂಥ ಜಾಗ. ಇಲ್ಲಿನ ಮುನಿಗಳು ದಿನನಿತ್ಯ ತನ್ನ ಕೈಗಳನ್ನು ನೆಲಕ್ಕೆ ಉಜ್ಜಿ ಅದರಿಂದ ಗಂಧವನ್ನು ಮಾಡಿ ಸೂರ್ಯ ಭಗವಾನಿಗೆ ನಾಮ ತಿಲಕವನ್ನು ಇಡುತ್ತಿದ್ದಂಥ ಸಮಯದಲ್ಲಿ ತನ್ನ ಅರ್ಧ ಕೈಯನ್ನು ಕಳೆದುಕೊಂಡಿರ್ತಾರೆ. ಇದರಿಂದ ಪ್ರತ್ಯಕ್ಷನಾದಂಥ ಸೂರ್ಯ ಭಗವಾನ್ ಅವರಿಗೆ ವರವನ್ನು ನೀಡಿ ತನ್ನ ಕೈಯನ್ನು ಮತ್ತೆ ವಾಪಸ್ ಕೊಡ್ತಾನೆ. ಆ ಕೈಯಿಂದ ಏನೇ ಮುಟ್ಟಿದರೂ ಚಿನ್ನವಾಗುತ್ತಿದ್ದ ಸಮಯದಲ್ಲಿ ಅನೇಕ ಜನರಿಗೆ ರೋಗ ರುಜಿನಗಳನ್ನು ವಾಸಿ ಮಾಡಿ ಇಲ್ಲಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿರುತ್ತಾರೆ. ಹೀಗೆ ಅನೇಕ ವರ್ಷಗಳ ಕಾಲ ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವ ಮುನಿಗಳು ಇಲ್ಲಿ ಆಂಜನೇಯ ಸ್ವಾಮಿ ಸಹಿತ ಇದೆ. ತುಂಬ ಅಭಯವಾಗಿದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ತುಂಬಾ ಇಲ್ಲಿ ಪವಾಡಗಳು ನಡೆದಿದೆ ಅನ್ನುವ ಒಂದು ಉಲ್ಲೇಖವೂ ಇದೆ. ಇದು ಇರುವ ಸ್ಥಳ ನಮ್ಮ ಬೆಂಗಳೂರಿನ KR ಸರ್ಕಲಲ್ಲಿರುವಂಥ ಲೋಕಾಯುಕ್ತ ಕಚೇರಿಯ ಪಕ್ಕದಲ್ಲಿ MS ಬಿಲ್ಡಿಂಗ್, ಅದರ ಮುಂಭಾಗದಲ್ಲಿರುವಂಥ ಈ ದೇವಸ್ಥಾನ ಸೂರ್ಯನಾರಾಯಣ ಭಗವಾನ್ ಪ್ರತ್ಯಕ್ಷವಾದಂಥ ಸ್ಥಳ. ಇಂದು ರಥಸಪ್ತಮಿಯ ಅಂಗವಾಗಿ ಭವ್ಯವಾದ ಅಲಂಕಾರದೊಂದಿಗೆ ಬೆಳಗಿನ ಜಾವದಿಂದ ಅಲಂಕಾರಗಳ ಪೂಜೆಯ ವಿಧಾನಗಳನ್ನು ನಡೆಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ಬನ್ನಿ, ನೀವು ಒಮ್ಮೆ ಭೇಟಿ ಕೊಡಿ. ತುಂಬ ಅದ್ಭುತವಾದಂಥ ಸೂರ್ಯನಾರಾಯಣ ಸ್ವಾಮಿ ಪ್ರತ್ಯಕ್ಷವಾದಂಥ ಜಾಗ. ಜೈ ಹಿಂದ್.